ವಯಸ್ಸಾದ ಮೇಲೆ ನೀವು ಪ್ರತಿದಿನ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಯ ತೊಂದರೆಯನ್ನು ಅನುಭವಿಸುತ್ತಿದ್ದರೆ, ಇದರಿಂದಾಗಿ ನಿಮಗೆ ರಾತ್ರಿ ನಿದ್ದೆ ಇಲ್ಲದೆ ತುಂಬಾ ತೊಂದರೆಯನ್ನು ಅನುಭವಿಸುತ್ತಿರುತ್ತೀರಾ. ಈ ಎಲ್ಲಾ ತೊಂದರೆಗಳಿಗೆ ಒಂದೇ ಉಪಾಯ ಏನೆಂದರೆ, ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವ ಈ ಒಂದು ವಸ್ತುವನ್ನು ಒಂದು ಚಿಟಿಕೆಯಷ್ಟು ನಿಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಂಡು 1 ಗ್ಲಾಸ್ ನೀರು ಕುಡಿದರೆ ಸಾಕು. ನೀವು ಪ್ರತಿದಿನ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಏಳುವ ಸಮಸ್ಯೆ ಒಂದು ಚಿಟಿಕೆಯಲ್ಲಿ ಮಾಯವಾಗುತ್ತದೆ. ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಲು ಕಾರಣವಾದರೂ ಏನು? ಈ ಸಮಸ್ಯೆ ಯಾವುದರಿಂದ ಕಾಣಿಸಿಕೊಳ್ಳುತ್ತದೆ ಹಾಗೂ ಈ ಸಮಸ್ಯೆಗೆ ಪರಿಹಾರ ಏನು ಎಂದು ಇಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮೊದಲನೆಯ ಕಾರಣ ಏನೆಂದರೆ, ನೀವು ಪ್ರತಿದಿನ ರಾತ್ರಿ ಬೇಗ ಊಟ ಮಾಡುವುದು. ನೀವು ಅಂದುಕೊಳ್ಳಬಹುದು, ಇದು ಒಳ್ಳೆಯ ಅಭ್ಯಾಸ ಅಲ್ಲವೇ ಎಂದು. ಯೂಟ್ಯೂಬ್ನಲ್ಲಿ ಸಾವಿರಾರು ವಿಡಿಯೋಗಳಿವೆ. ರಾತ್ರಿ ಬೇಗ ಊಟ ಮಾಡದಿದ್ದರೆ ಸರಿಯಾಗಿ ಜೀರ್ಣವಾಗುವುದಿಲ್ಲ, ಬೆಳಗ್ಗೆ ಮೋಷನ್ ಪ್ರಾಬ್ಲಮ್ ಆಗುತ್ತದೆ ಎಂದು. ಈ ಮಾತನ್ನು ನಾವು ಕೂಡ ಒಪ್ಪಿಕೊಳ್ಳುತ್ತೇವೆ. ಏಕೆಂದರೆ ನಾವು ಬೇಗ ಊಟ ಮಾಡಿ ಮಲಗುವುದರಿಂದ ನಮ್ಮ ದೇಹ ಡಿಟಾಕ್ಸ್ ಆಗಿ ಬೇಗನೆ ಶುದ್ಧವಾಗಿ ಬೆಳಗ್ಗೆ ಜೀರ್ಣವಾದ ಹೊಲಸು ನಮ್ಮ ದೇಹದಿಂದ ಹೊರಗೆ ಹೋಗುತ್ತದೆ. ನಾವು ಸಾಯಂಕಾಲ ಬೇಗನೆ ಊಟ ಮಾಡಿದಾಗ 2 ಗಂಟೆಯ ನಂತರ ಮತ್ತೆ ನಮಗೆ ಹೊಟ್ಟೆ ಖಾಲಿಯಾಗಿ ಹಸಿವಾದಂತಾಗುತ್ತದೆ. ಆಗ ಎಷ್ಟೋ ಜನರಿಗೆ ನಿದ್ದೆ ಬರುವುದಿಲ್ಲ ಹಾಗೂ ಏನಾದರೂ ತಿನ್ನಬೇಕು ಅನಿಸುತ್ತದೆ. ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ಏನಾದರೂ ಲಿಕ್ವಿಡ್ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾರೆ. ಕೆಲವೊಂದಿಷ್ಟು ಜನರು ಚಹಾ ಅಥವಾ ಕಾಫಿ ಕುಡಿಯುತ್ತಾರೆ. ಇನ್ನು ಕೆಲವೊಂದಿಷ್ಟು ಜನರು ಹಾಲನ್ನು ಕುಡಿಯುತ್ತಾರೆ. ಇನ್ನು ಕೆಲವು ಜನರು ಕೇವಲ ನೀರನ್ನು ಕುಡಿಯುತ್ತಾರೆ. ಈ ರೀತಿ ಮಾಡುವುದರಿಂದ ನೀವು ರಾತ್ರಿ ಮಲಗಿಕೊಂಡಾಗ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವ ಪರಿಣಾಮ ಬೀಳುತ್ತದೆ. ಇನ್ನೊಂದು ಕಾರಣ ಏನೆಂದರೆ, ಇನ್ಸುಲಿನ್ ಪ್ರತಿರೋಧಕ. ಶುಗರ್ ಪೇಷಂಟ್ಗಳಿಗೆ ಇದನ್ನು 2ನೆಯ ಹಂತ ಎಂದು ಕರೆಯುತ್ತಾರೆ. ನೀವು ಊಟ ಮಾಡಿದ ನಂತರ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಬಿಡುಗಡೆಯಾದಾಗ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ದೇಹದಲ್ಲಿರುವ ಸೆಲ್ಸ್ಗಳು ಇನ್ಸುಲಿನ್ ಅನ್ನು ಸರಿಯಾಗಿ ಹೀರಿಕೊಳ್ಳುವುದಿಲ್ಲ. ಆಗ ಅವುಗಳು ಮೆದೋಜಿರಕಕ್ಕೆ ಸಿಗ್ನಲ್ಗಳನ್ನು ಕಳಿಸುತ್ತವೆ, ಇನ್ನೊಂದು ಸಾರಿ ಇನ್ಸುಲಿನ್ ಅನ್ನು ಬಿಡುಗಡೆ ಮಾಡು ಎಂದು. ಇದರಿಂದಾಗಿ ಮೆದೋಜಿರಕ ಜಾಸ್ತಿ ಇನ್ಸುಲಿನ್ ಅನ್ನು ಬಿಡುಗಡೆ ಮಾಡಿದಾಗ ನಿಮ್ಮ ಕಿಡ್ನಿಯ ಮೇಲೆ ಓವರ್ ರಿಯಾಕ್ಟ್ ಆಗಿ ಕಿಡ್ನಿಗೆ ಸಿಗ್ನಲ್ ಹೋಗುತ್ತದೆ. ದೇಹದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಿಹಿ ಅಂಶ ಇದೆ, ಇದನ್ನು ನಾವು ದೇಹದಿಂದ ಹೊರಹಾಕಬೇಕು ಎಂದು ಪದೇ ಪದೇ ಅದು ಫಿಲ್ಟರ್ ಮಾಡುವುದರಿಂದ ನಿಮಗೆ ಪದೇ ಪದೇ ಮೂತ್ರ ವಿಸರ್ಜನೆ ಬರುತ್ತದೆ. ನಿಮ್ಮ ರಕ್ತದಲ್ಲಿ ಹೆಚ್ಚಿನ ಗ್ಲುಕೋಸ್ ಅಂಶ ಕಾಣಿಸಿಕೊಂಡರೆ ಸಾಕು, ಪದೇ ಪದೇ ಫಿಲ್ಟರ್ ಆಗಿ ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕು ಅನಿಸುತ್ತದೆ. ನಮ್ಮ ದೇಹದಲ್ಲಿ ಗ್ಲುಕೋಸ್ ಅಂಶ ಹೆಚ್ಚಾದಾಗ ಅದು ನೀರಿನ ರೀತಿಯಲ್ಲಿ ಕಿಡ್ನಿಯನ್ನು ತಲುಪುತ್ತದೆ. ಕಿಡ್ನಿಗೆ ಸಿಗ್ನಲ್ ಅನ್ನು ಕೊಡುತ್ತದೆ, ದೇಹದಲ್ಲಿ ನೀರಿನ ಅಂಶ ಜಾಸ್ತಿಯಾಗಿದೆ, ಅದನ್ನು ಫಿಲ್ಟರ್ ಮಾಡಿ ಹೊರಗೆ ಹಾಕು ಎಂದು. ಆಗ ನಮಗೆ ಇದೇ ಕಾರಣದಿಂದ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಲು ಕಾರಣವಾಗುತ್ತದೆ. ಇನ್ನೊಂದು ಕಾರಣ ಏನೆಂದರೆ, ಸಾಕಷ್ಟು ಜನರು ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸುವುದು. ಕೆಲವೊಂದಿಷ್ಟು ಜನ ದೇಹದ ತೂಕ ಹೆಚ್ಚಾಗುತ್ತಿದೆ ಎಂದು ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸುತ್ತಾರೆ. ಉಪ್ಪು ನಮ್ಮ ದೇಹದಲ್ಲಿ ನೀರಿನ ಅಂಶವನ್ನು ಉಳಿಯುವಂತೆ ಸಹಾಯ ಮಾಡುತ್ತದೆ. ಉಪ್ಪನ್ನು ಜಾಸ್ತಿ ಸೇವಿಸಬಾರದು ಎಂದು ರಾತ್ರಿ ಸಮಯದಲ್ಲಿ ಜನರು ಕಡಿಮೆ ಉಪ್ಪನ್ನು ಸೇವಿಸುತ್ತಾರೆ. ಅಡುಗೆ ಹಾಗೂ ಸಲಾಡ್ಗಳಲ್ಲಿ ಉಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸುತ್ತಾರೆ. ಇದರಿಂದಾಗಿಯೂ ಕೂಡ ರಾತ್ರಿ ಸಮಯದಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಲು ಕಾರಣವಾಗುತ್ತದೆ. ಮೊದಲು ಸರಿಯಾದ ಪ್ರಮಾಣದಲ್ಲಿ ನಾವು ಉಪ್ಪನ್ನು ಸೇವಿಸುತ್ತಿದ್ದೆವು, ಆಗ ನಮಗೆ ಯಾವುದೇ ರೀತಿಯ ತೊಂದರೆ ಉಂಟಾಗುತ್ತಿರಲಿಲ್ಲ.
ಈಗ ನಾವು ನಮ್ಮ ದೇಹದ ತೂಕ ಜಾಸ್ತಿಯಾಗುತ್ತಿದೆ, ಇತರೆ ಕಾಯಿಲೆಗಳು ಬಂದು ಬಿಡುತ್ತವೆ ಎಂದು ಉಪ್ಪನ್ನು ತುಂಬಾ ಕಡಿಮೆ ಸೇವಿಸುತ್ತೇವೆ. ಇದರಿಂದಾಗಿ ಈಗ ನಮಗೆ ಮೂತ್ರ ವಿಸರ್ಜನೆಯ ತೊಂದರೆಗಳು ಕಾಣಿಸಿಕೊಳ್ಳುತ್ತಿವೆ. ನಂತರ ನಮ್ಮ ಮಾಂಸಖಂಡಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವುದು. ಮಹಿಳೆಯರಿಗೆ ಯೂಟ್ರಸ್ ಹಾಗೂ ಪುರುಷರಲ್ಲಿ ಪ್ರೋಸ್ಟೇಟ್ನ ಸುತ್ತಮುತ್ತಲಿನ ಮಾಂಸಖಂಡಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡರೆ, ಈ ಒಂದು ಶಕ್ತಿಯನ್ನು ಕಳೆದುಕೊಳ್ಳಲು ಕಾರಣವೇನೆಂದರೆ ನಾವು ಪ್ರತಿದಿನ ಸರಿಯಾದ ಪ್ರಮಾಣದಲ್ಲಿ ವ್ಯಾಯಾಮ ಮಾಡದಿರುವುದು ಹಾಗೂ ನಿಂತುಕೊಂಡು ನೀರನ್ನು ಕುಡಿಯುವುದು, ಹಗಲಿನಲ್ಲಿ ಕಡಿಮೆ ನೀರನ್ನು ಕುಡಿಯುವುದು, ರಾತ್ರಿ ಮಲಗುವ ಸಮಯದಲ್ಲಿ ಜಾಸ್ತಿ ನೀರನ್ನು ಕುಡಿಯುವುದು. ಈ ಕಾರಣಗಳಿಂದಲೇ ನಾವು ರಾತ್ರಿ ಸಮಯದಲ್ಲಿ ಅತಿಯಾದ ಮೂತ್ರ ವಿಸರ್ಜನೆ ಹೋಗಲು ಕಾರಣವಾಗಿದೆ. ಈಗ ನಾವು ಪರಿಹಾರದ ಬಗ್ಗೆ ಮಾತನಾಡೋಣ. ನಾವು ರಾತ್ರಿ ಸಮಯದಲ್ಲಿ ಬೇಗನೆ ಊಟ ಮಾಡಿದ ನಂತರ ಪದೇ ಪದೇ ನಮಗೆ ಹಸಿವಾಗುತ್ತಿದ್ದರೆ ಯಾವುದಾದರೂ ಲಿಕ್ವಿಡ್ ಪಾನೀಯಗಳನ್ನು ಸೇವಿಸುವುದನ್ನು ನಿಲ್ಲಿಸಬೇಕು. ನಿಮಗೆ ಹೆಚ್ಚಿನ ಬಾಯಾರಿಕೆಯಾದರೆ ಒಂದು ಗುಟುಕಿನಷ್ಟು ಮಾತ್ರ ನೀರನ್ನು ಕುಡಿಯಬೇಕು. ನಿಮಗೆ ಪದೇ ಪದೇ ಬಾಯಾರಿಕೆ ಎನಿಸುತ್ತಿದ್ದರೆ ಇನ್ನೊಂದು ಪರಿಹಾರವನ್ನು ಹೇಳುತ್ತೇವೆ. ನೀವು ನೀರನ್ನು ಕುಡಿಯುವುದಕ್ಕಿಂತ ಮೊದಲು ಒಂದು ಚಿಟಿಕೆಯಷ್ಟು ಉಪ್ಪನ್ನು ನಿಮ್ಮ ನಾಲಿಗೆಯ ಮೇಲೆ ಹಾಕಿಕೊಂಡು ನಂತರ ನೀವು ನೀರನ್ನು ಕುಡಿಯಬೇಕು. ಉಪ್ಪು ಏನು ಮಾಡುತ್ತದೆ ಎಂದರೆ ನಿಮ್ಮ ದೇಹದಲ್ಲಿರುವ ನೀರಿನ ಅಂಶವನ್ನು ಅಲ್ಲಿಯೇ ಹಿಡಿದಿಟ್ಟುಕೊಳ್ಳುತ್ತದೆ. ಆಗ ನಿಮಗೆ ಪದೇ ಪದೇ ಹಸಿವು ಆಗುವುದಿಲ್ಲ, ಪದೇ ಪದೇ ಬಾಯಾರಿಕೆ ಆಗುವುದಿಲ್ಲ. ಈ ಪರಿಹಾರವನ್ನು ಕೇವಲ ರಾತ್ರಿ ಸಮಯದಲ್ಲಿ ಮಾತ್ರ ಮಾಡಿ, ಹಗಲಿನಲ್ಲಿ ಮಾಡುವ ಅಗತ್ಯವಿಲ್ಲ. ನೀವು ಒಂದು ಪ್ರಶ್ನೆಯನ್ನು ಕೇಳಬಹುದು, ನಮಗೆ ಬಿಪಿ ಇದೆ, ಶುಗರ್ ಇದೆ, ಈ ರೀತಿ ಸಮಸ್ಯೆ ಇರುವಾಗ ಉಪ್ಪನ್ನು ಸೇವಿಸುವುದು ಒಳ್ಳೆಯದಲ್ಲ ಅಲ್ಲವೇ ಎಂದರೆ ಒಂದು ಚಿಟಿಕೆ ಉಪ್ಪಿನಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಇನ್ನೊಂದು ಪರಿಹಾರ ಏನೆಂದರೆ ನೀವು ಖಾಲಿ ನೀರನ್ನು ಮಾತ್ರ ಕುಡಿಯಬೇಡಿ, ಅದರ ಜೊತೆ ಪ್ರೋಟೀನ್ಗಳನ್ನು ಸೇರಿಸಿಕೊಳ್ಳಿ. ಅಂದರೆ ನೆನೆಸಿದ ಬಾದಾಮಿ ಇವುಗಳನ್ನು ತಿಂದ ನಂತರ ನೀರು ಕುಡಿಯಿರಿ. ಆಗ ದೇಹಕ್ಕೆ ನಮ್ಮ ದೇಹದಲ್ಲಿ ಆಹಾರ ಬಂದಿದೆ ಎಂದು ಜೀರ್ಣಕ್ರಿಯೆಯಲ್ಲಿ ತೊಡಗುತ್ತದೆ. ಸ್ವಲ್ಪ ಸಮಯದವರೆಗೆ ಮೂತ್ರ ವಿಸರ್ಜನೆಯನ್ನು ತಡೆಯುತ್ತದೆ. ನಿಮಗೆ ಅವುಗಳನ್ನು ತಿನ್ನಲು ಸಾಧ್ಯವಾಗದೇ ಇದ್ದರೆ ಒಂದು ಗ್ಲಾಸ್ ನೀರಿಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೂ ದೇಸಿ ತುಪ್ಪವನ್ನು ಹಾಕಿ ಸೇವಿಸಿದಾಗ ದೇಹ ಜೀರ್ಣಕ್ರಿಯೆಯಲ್ಲಿ ತೊಡಗುತ್ತದೆ. ಆಗ ನಿಮಗೆ ಮೂತ್ರ ವಿಸರ್ಜನೆಯನ್ನು ತಡೆಯುತ್ತದೆ. ಇನ್ನೊಂದು ಉಪಾಯ ಏನೆಂದರೆ ನಿಮ್ಮ ದೇಹದಲ್ಲಿ ಉಪ್ಪಿನ ಅಂಶ ಕಡಿಮೆಯಾಗಿದ್ದರೆ ಹಾಗೂ ಇನ್ಸುಲಿನ್ನ ಪ್ರಮಾಣ ಹೆಚ್ಚಾಗಿದ್ದರೆ ನೀವು ಆಗ ತಕ್ಷಣಕ್ಕೆ ಕಾರ್ಬೋಹೈಡ್ರೇಟ್ ಅನ್ನು ಸೇವಿಸಬಾರದು. ಮೊದಲು ತರಕಾರಿಗಳನ್ನು ಸೇವಿಸಬೇಕು ಮತ್ತು ಫೈಬರ್ ಜಾಸ್ತಿ ಇರುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಅಷ್ಟೇ ಅಲ್ಲದೆ ಸೌತೆಕಾಯಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವಿಸಬೇಡಿ, ಏಕೆಂದರೆ ಅದರಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರುತ್ತದೆ. ನಂತರ ಅಕ್ಕಿಯನ್ನು ಜಾಸ್ತಿ ಸೇವಿಸಬೇಡಿ, ಇದರಲ್ಲಿ ಕೂಡ ಜಾಸ್ತಿ ಪ್ರಮಾಣದಲ್ಲಿ ನೀರಿರುತ್ತದೆ. ಮತ್ತು ಕೆಲವೊಂದಿಷ್ಟು ಜನ ರಾತ್ರಿ ಮಲಗುವಾಗ ಹಾಲನ್ನು ಕುಡಿಯುತ್ತಾರೆ. ಅಷ್ಟೇ ಅಲ್ಲದೆ ಹಾಲಿನಲ್ಲಿ ಸಕ್ಕರೆಯನ್ನು ಬೆರೆಸಿ ಸೇವಿಸುತ್ತಾರೆ. ಈ ರೀತಿ ಮಾಡುವುದರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಜಾಸ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಸಕ್ಕರೆಯನ್ನು ಹಾಕುವುದರಿಂದ ಇನ್ಸುಲಿನ್ ಪ್ರಮಾಣ ಕೂಡ ಜಾಸ್ತಿಯಾಗುತ್ತದೆ. ಇದರಿಂದ ನಿಮಗೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕು ಎನಿಸುತ್ತದೆ. ಇನ್ನು ಕೆಲವೊಂದಿಷ್ಟು ಜನ ರಾತ್ರಿ ಸಮಯದಲ್ಲಿ ಬಿಪಿ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಇದರಲ್ಲಿ ಡಯೋರಿಟಿಕ್ ಇರುತ್ತದೆ. ಇದರಿಂದ ಜಾಸ್ತಿ ಮೂತ್ರ ವಿಸರ್ಜನೆಯಾಗಿ ಬಿಪಿ ಕಡಿಮೆ ಮಾಡಲು ಶುರು ಮಾಡುತ್ತದೆ. ಆದ್ದರಿಂದ ನೀವು ಈ ಮಾತ್ರೆಗಳನ್ನು ಹಗಲಿನಲ್ಲಿ ತೆಗೆದುಕೊಳ್ಳುವ ವ್ಯವಸ್ಥೆ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ರಾತ್ರಿ ಮಲಗುವುದಕ್ಕಿಂತ 10 ನಿಮಿಷದ ಮುಂಚೆ ನೀವು ಓಂ ಎನ್ನುವ ಉಚ್ಚಾರಣೆಯನ್ನು ಮಾಡಿ. ಬ್ರಹ್ಮರಿ ಪ್ರಾಣಾಯಾಮವನ್ನು ಕೂಡ ಮಾಡಬಹುದು. ಇದು ಅನುಲೋಮ ಹಾಗೂ ವಿಲೋಮ ವ್ಯಾಯಾಮ ಪ್ಯಾರಾಸಿಂಥೆಟಿಕ್ ನರ್ವಸ್ ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತವೆ.
ಈ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಇಲ್ಲ ಎಂದರೆ ನೀವು ತುಂಬಾ ಒತ್ತಡವನ್ನು ಅನುಭವಿಸುತ್ತಿದ್ದೀರಿ ಎಂದರ್ಥ. ಇದರಿಂದಾಗಿ ನಿಮಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ. ಆಗ ನಿಮಗೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕು ಅನಿಸುತ್ತದೆ. ನಿಮ್ಮ ದೇಹದ ಮಾಂಸಖಂಡಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದರೆ ಪ್ರತಿದಿನ ಈ ಒಂದು ವ್ಯಾಯಾಮವನ್ನು 10 ನಿಮಿಷದವರೆಗೆ ಮಾಡಿ. ಮೂತ್ರಕೋಶದ ಮಾಂಸಖಂಡಗಳು ತಮ್ಮ ಹಿಡಿತವನ್ನು ಕಳೆದುಕೊಳ್ಳದೆ ಬಿಗಿಯಾಗಿದ್ದಾಗ ನಿಮಗೆ ಪದೇ ಪದೇ ಮೂತ್ರ ವಿಸರ್ಜನೆ ಸಮಸ್ಯೆ ಕಾಡುವುದಿಲ್ಲ. ಮಹಿಳೆಯರಿಗೆ ಮಕ್ಕಳಾದ ನಂತರ ಮೂತ್ರಕೋಶದ ಮಾಂಸಖಂಡಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಈ ರೀತಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಕಾರಣವಾಗುತ್ತದೆ. ಇನ್ನು ಪುರುಷರಿಗೆ ತಮ್ಮ ಪ್ರೋಸ್ಟೇಟ್ ದೊಡ್ಡದಾದಾಗ ಈ ರೀತಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಕಾರಣವಾಗುತ್ತದೆ. ಇದನ್ನು ಕೀಗಲ್ ಎಕ್ಸರ್ಸೈಸ್ ವ್ಯಾಯಾಮ ಎಂದು ಕರೆಯುತ್ತಾರೆ. ನೀವು ಈ ರೀತಿ ನೆಲದ ಮೇಲೆ ಮಲಗಿಕೊಂಡು ನಿಧಾನವಾಗಿ ನಿಮ್ಮ ಉಸಿರನ್ನು ಎಳೆದುಕೊಳ್ಳುವುದು ಹಾಗೂ ಬಿಡುವುದನ್ನು ಮಾಡುವುದರಿಂದ ನಿಮ್ಮ ಮೂತ್ರಕೋಶದ ಹಿಡಿತ ಬಿಗಿತ ಸರಿಯಾಗುತ್ತದೆ. ಆಗ ನಿಮಗೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವ ಅವಶ್ಯಕತೆ ಬರುವುದಿಲ್ಲ. ನಂತರ ಈ ರೀತಿ ಕಾಲುಗಳನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ನಿಧಾನವಾಗಿ ಎಳೆದುಕೊಳ್ಳುವುದು, ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡುವುದು. ಹೀಗೆ ಮಾಡುವುದರಿಂದ ನಿಮ್ಮ ಮೂತ್ರಕೋಶ ಬಿಗಿಯಾಗಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವುದು ತಪ್ಪುತ್ತದೆ. ಪ್ರತಿದಿನ ರಾತ್ರಿ ಊಟ ಮಾಡಿದ ನಂತರ ಮಲಗುವುದಕ್ಕಿಂತ ಮುಂಚೆ ಈ ವ್ಯಾಯಾಮವನ್ನು 10 ರಿಂದ 12 ಸಲ ಮಾಡಿದರೆ ನಿಮ್ಮ ಈ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಹಾಗೂ ನಿಮಗೆ ಒಳ್ಳೆಯ ನಿದ್ದೆ ಕೂಡ ಬರುತ್ತದೆ. ಈ ವ್ಯಾಯಾಮವನ್ನು ಮಹಿಳೆಯರು, ಪುರುಷರು ಹಾಗೂ ವಯಸ್ಸಾದ ಹಿರಿಯರು ಕೂಡ ಮಾಡಬಹುದು. ಇದಕ್ಕೆ ಯಾವುದೇ ಅಭ್ಯಂತರವಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.